ಸರಿಯಾದಂತಹ ಶಾಸ್ತಿಯನ್ನು ಮಾಡಲೇಬೇಕಾಗಿದೆ. ರಥವನ್ನರರಿ ಏನು ವಿಪರೀತ ಸ್ವಾಮಿ, ತುಂಬಿದಂತಹ ಸಭೆಯಲ್ಲಿ ದೀರ್ಘವಾದಂತಹ ಧ್ವನಿಯೊಂದನ್ನು ಕೇಳಿಸಿಕೊಂಡೆ. ಕೇಳಿಸಿದ ಕ್ಷಣ ಆಕಾಶವೇ ಕಳಚಿ ಬಿತ್ತು, ಭೂಮಿಯೇ ಇಬ್ಬಾಗವಾಗಿ ಹೋಯಿತು ಎನ್ನುವಂತಹ ಭಾವನೆಗೆ ಬೆಳಗಾದೆ. ಸ್ವಾಮಿ, ರಥವನ್ನು ಏರಿ ಪ್ರಯಾಣವನ್ನು ಬೆಳೆಸಿದ್ದೀರಿ. ಏನು ಕಾರಣ? ಎಲ್ಲಿಗೆ ಪ್ರಯಾಣ ಬಾಬು, ಎಲ್ಲಿಗೆ ಪ್ರಯಾಣ? ಕರೆದುಕೊಂಡು ಬಾ ಎಂದು ಹಾಗೆ ಸಂಧಾನಕ್ಕಾಗಿ ಸುಗ್ರೀವನನ್ನು ನಾನು ಕಳುಹಿಸಿಕೊಟ್ಟೆ. ಸುಗ್ರೀವನನ್ನು? ಹೌದು. ಏನು ಸಂಧಾನ ಪರಿಸ್ಥಿತಿ? ಸಂಧಾನ ವಿಫಲವಾಯಿತು, ಸಂಗ್ರಾಮವೇ ಬದ್ಧ ಎನ್ನುವಂತಹ ನಿರ್ಣಯಕ್ಕೆ ಬಂದರು. ಸಂಧಾನ ಮುಗಿದ ಮೇಲೆ ಸಂಗ್ರಾಮವೇ ಬದ್ಧ ಎನ್ನುವಾಗ ತಿಳಿದು ನೀನು ಮುಂದುವರಿದವ. ಹೌದು. ಏನು ಪ್ರಯತ್ನ ಮಾಡಿದ್ದೀರಿ? ಹೋಗಿ ಎಳೆದುಕೊಂಡು ಬಾ ಎಂದು ಹಾಗೆ ದುರದಿರಣ ಅಂತ ಧೂಮ್ರಾಕ್ಷನನ್ನು ನಾನು ಕಳುಹಿಸಿಕೊಟ್ಟೆ. ಧೂಮ್ರಾಕ್ಷ ಕರೆದು ತಂದರೆ ಎಲ್ಲಿಂದ? ಕೇವಲ ತನ್ನ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನು ಸುಟ್ಟು ಧೂಮ್ರಾಕ್ಷರ ಅರಿವಾಗಿ ಹೋಗಿ ಆ ಬಳಿಕ ಏನು ಮಾಡಿದ್ದೀರಿ? ಗಂಡುಗಳಿಗಳಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಚಂಡಮುಂಡರು ಕರೆತಂದ್ರೆ ಎಲ್ಲಿಂದ? ಏನು? ಹೋದವರು ಮರಳಿ ಬಂದಿಲ್ಲ ಎನ್ನುವ ಕಾರಣಕ್ಕಾಗಿ ಚಂಡಿಕೆಯಾಗಿ ಬಂದು ಚಂಡಮುಂಡರನ್ನು ಚೆಂಡಾಡಿ ಎನ್ನುವಂತಹ ವಾರ್ತೆ ಬಂತು. ಚಂಡಮುಂಡರ ವೃಂದವನ್ನು ಚೆಂಡಾಡಿದ್ದಾರೆ. ಮಹಾಕಾಳಿಯಾಗಿ. ಆ ಬಳಿಕದ ತೀರ್ಮಾನವನ್ನು ಏನು ಮಾಡಿದ್ದೀರಿ? ಅಯ್ಯ, ಆ ನಂತರದಲ್ಲಿ ಸಹಿಸಿಕೊಳ್ಳದಂತಹ ನಾನು ಅವಳಿಗೆ ಖಂಡಿತವಾಗಿ ಒಂದು ಪಾಠವನ್ನು ಕಲಿಸಿಕೊಡಬೇಕು ಎನ್ನುವಂತ ಉದ್ದೇಶದಿಂದಲೇ ಆಯುಧವನ್ನು ಹಿಡಿದಿದ್ದೇನೆ, ರಥವನ್ನು ಏರಿದ್ದೇನೆ. ದೃಢವಾದಂತಹ ಸಂಕಲ್ಪವನ್ನು ಹೊಂದಿ ನೀನು ಮುಂದುವರೆದಂತಹ ಪ್ರಯತ್ನ ಅದೇನು ಸಾಧುವಾದಂತೆ. ಆದರೆ ನಿನ್ನ ಪ್ರೀತಿಯ ಅಳಿಯನಾಗಿ ನಿಜ ಉದ್ಯೋಗದಲ್ಲಿ ಮಂತ್ರಿಯಾಗಿ ನನ್ನದೊಂದು ಅಭಿಪ್ರಾಯ ಉಂಟು ಸ್ವಾಮಿ. ಖಂಡಿತವಾಗಿ ಕೇಳ್ತೀನಲ್ಲ ಧನುಜೇಶ? ಧನುಜೇಶ ಮಾತ
ನಿನ್ನ ಯೋಗ್ಯತೆ ಅಪಾರವಾದದ್ದು. ವರ್ತಮಾನ ಕಾಲದಲ್ಲಿ ನಕ್ಷತ್ರ ಮಂಡಲದಲ್ಲಿ ಅಧಿಕಾರ, ದೇವ ಭಕ್ತಿಯಲ್ಲಿ ಅವಿರ್ಭೋಜನ, ಇದನ್ನು ಉಣ್ಣುವಂತ ಮಹಾನ್ ಪುರುಷ ಎಂದರೆ ಶುಂಭನಲ್ಲದೆ ಮತ್ತೊಬ್ಬನಿಲ್ಲ. ನಿನ್ನನ್ನು ಲೋಕದವರು ಕರೆಯುವುದು ಹೇಗೆ? ಧನುದೇಶ ಎಂಬ ಹಾಗೆ. ಕೇವಲ ಧನುದೇವಿಯ ಗರ್ಭಾವಧಿಯಲ್ಲಿ ಹುಟ್ಟಿಕೊಂಡಂತ ಕಾರಣಕ್ಕಾಗಿ ನಿನ್ನನ್ನು ಧನುದೇಶ ಎನ್ನುವ ಹಾಗೆ ಕರೆಯುವುದಲ್ಲ. ಸಮಸ್ತ ದಾನವರ ಏಳಿಗೆಗಾಗಿ, ಎಲ್ಲಿಯೋ ಅಳೆದಂತಹ ದಾನವನ್ನು ಉಳಿಸುವುದಕ್ಕಾಗಿ ನೀನು ಗಳಿಸಿದಂತಹ ಹೆಸರು ಇದು ಧನುಜೇಶ ಎಂಬ ಹಾಗೆ. ಧನುಜೇಶ ಅಂತ ನೀನು ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ನಿರ್ಧಾರಕ್ಕೆ ಯಾಕೆ ಬಂದಿ ಪ್ರಭೋ? ಪ್ರಭೋ, ಮನಸ್ಸಿನ ಶರ ಯಾರನ್ನು ಬಿಡುವುದಿಲ್ಲ. ಅದರ ಕ್ರಮವೇ ಹಾಗೆ. ಒಂದಿದ್ದದನ್ನು ಎರಡು ಮಾಡ್ತದೆ, ಎರಡು ಇದ್ದದನ್ನು ಒಂದಾಗಿಸುವುದು. ಎರಡು ಇದ್ದದನ್ನು ಒಂದಾಗಿಸುವುದು ವಿಷಯ ಬೇರೆ. ಆದರೆ ಒಂದಿದ್ದನ್ನು ಎರಡಾಗಿಸಿದೆ, ಅದರ ಪರಿಣಾಮವೇ ಬೇರೆ ಇತ್ತು ಸ್ವಾಮಿ. ಮನಸ್ಸಿನ ಶರಕ್ಕೆ ಸಿಲುಕಿದಂತ ನೀನು ಪರ ವನಿತೆಯನ್ನು ಬಯಸುವುದಕ್ಕೆ ಮುಂದಾದ ಇದು ಖಂಡಿತವಾಗಿಯೂ ಸರಿಯಲ್ಲ ಪ್ರಭು. ನಿನ್ನ ಕ್ರಮ ಹೇಗೆ? ಶುಂಭನ ಕ್ರಮವೇ ಬೇರೆ, ದೃಢವಾದಂತಹ ಸಂಕಲ್ಪ. ಹಾಗಂತ ದೃಢವಾಗಿ ನಿಲ್ಲುವ ಶುಂಭನಿಂದ ನಿನ್ನ ಕ್ರಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕ್ರಮ ತಪ್ಪಿದವ ಶುಂಭನಲ್ಲ. ಆದರೂ ಕೂಡ ಇಂತಹ ಸಂದರ್ಭದಲ್ಲಿ ಕೇವಲ ವನಿತೆಗೆ ಬೇಕಾಗಿ ಇಂತಹ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ನೀನು ಮುಂದುವರಿಯುವುದು ಸರಿಯಲ್ಲ ಪ್ರಭು. ಅಯ್ಯ ರಕ್ತಬೀಜ, ಸುಗ್ರೀವನ ಮಾತನ್ನು ಅನುಸರಿಸಿಕೊಂಡು ನಾನು ನೇರವಾಗಿ ಕಳುಹಿಸಿಕೊಟ್ಟದ್ದು ಇಲ್ಲಿರುವಂತಹ ನನ್ನ ಅಮಾಕ್ಷಣಾದಂತಹ ಆ ಧೂಮ್ರಾಕ್ಷರನ್ನು ನಾನು ಕಳಿಸಿಕೊಟ್ಟಿದ್ದೇನೆ. ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟಿಯಾ? ಧನುಜೇಶ
ಸರಿಯೇ? ರಕ್ತಬೀಜ ಭ್ರಮೆ ಅಂದ್ರೆ ಏನು ಎನ್ನುವುದನ್ನು ನಿನಗೆ ತಿಳಿ ಹೇಳಬೇಕಾಗಿಲ್ಲ. ಭ್ರಮೆಗೆ ಒಳಗಾದವ ನೀನು. ಕ್ರಮವಿಟ್ಟವ ಭ್ರಮೆಗೆ ಒಳಗಾಗ್ತಾನೆ. ಹಾಗಂತ ಕ್ರಮದಲ್ಲೇ ಇದ್ದವ ಯಾವ ಕಾಲಕ್ಕೂ ಭ್ರಮೆಗೆ ಒಳಗಾಗುವುದಿಲ್ಲ. ಒಂದು ವೇಳೆ ಭ್ರಮೆಗೆ ಒಳಗಾದ್ರೆ ಅವನಲ್ಲಿ ಏನೋ ದೋಷ ಉಂಟು ಎನ್ನುವುದೇ ಅರ್ಥ. ಅಭಿ, ನೀನು ಹೇಳಿದ್ದು ಧೂಮ್ರಾಕ್ಷನ ವಿಷಯವನ್ನು. ಧೂಮ್ರಾಕ್ಷ ಎಷ್ಟೆಲ್ಲ ಪರಾಕ್ರಮಶಾಲಿ ಎನ್ನುವುದನ್ನು ನಿನ್ನ ದಿಗ್ವಿಜಯ ಕಾಲದಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ. ಅಂತಹ ಧೂಮ್ರಾಕ್ಷ ಆ ತರುಣಿಯನ್ನು ಕರೆತರುವಂತಹ ಉದ್ದೇಶದಿಂದ ನಮ್ಮ ಕಾಂತಾರವನ್ನು ಸೇರಿಬಿಟ್ಟ. ಕೇವಲ ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷರಾಯವಾಗಿ ಹೋಯಿತು. ಅಂದ್ರೆ ಭಸ್ಮವಾಗಿ ಹೋದ. ಅಂಥ ಪ್ರಭಾವಶಾಲಿಯಾದಂಥ ವ್ಯಕ್ತಿ ಕೇವಲ ಹೆಣ್ಣಿನ ಆ ರೀತಿಯಾದಂತಹ ವರ್ತನೆಯಿಂದ ಅವ ಭಸ್ಮವಾಗಿ ಹೋಗ್ತಾನೆ ಎಂದಾದ್ರೆ ಏನು ಪ್ರಭು, ಸಾಮಾನ್ಯ ಎನ್ನುವ ಹಾಗೆ ಪರೀಕ್ಷೆ ಖಂಡಿತ ಅಲ್ಲ. ಆ ಬಳಿಕದ ಪ್ರಯತ್ನ ಚಂಡ ವಿಕ್ರಮಿಗಳು ಅಥವಾ ಪರಾಕ್ರಮಿಗಳು ಬ್ರಹ್ಮಚಾರಿಗಳಂತಹ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿದಂತಹ ಯಾವ ಚಂಡ ಮುಂಡರಿದ್ದಾರೋ ಅವಳನ್ನು ಕರೆತರುವಂತ ಉದ್ದೇಶದಿಂದ ಅಲ್ಲಿಯವರೆಗೆ ಪ್ರಯಾಣವನ್ನು ಬೆಳೆಸಿ ಸಾಧ್ಯವಾಯಿತ. ಬ್ರಹ್ಮಚರ್ಯವೂ ಹೋಯಿತು, ಈ ಕಡೆ ಅವರ ಪ್ರಾಣವೂ ಹೋಯಿತು. ಅದು ಹೋಯಿತು. ಮೂಲ ಕಾರಣ ನೀನು ಬಯಸಿದ್ದಿ ಅವಳನ್ನು ಕರೆತರುವಂತಹ ಉದ್ದೇಶದಿಂದ ನಿನ್ನವರಂತಹ ಚಂಡಮುಂಡರನ್ನು ಕಳಿಸಿಕೊಟ್ಟೆ. ಪರಿಣಾಮ ಏನಾಯಿತು? ನಮಗೆ ಚಂಡಮುಂಡರಿದ್ದಾರೆ, ಅವರಿಗೆ ಏನು ಮಾಡೋಣ? ಆ ಬಳಿಕದ ಪ್ರಯತ್ನ ಏನು? ಚಂಡಮುಂಡರ ಅಳಿವಾಗಿ ಹೋದರೂ ಕೂಡ ಬಳಿಕ ನೀನು ಸುಮ್ಮನಿರಲಿಲ್ಲ. ಸಮಸ್ತ ದಾನವ ಕುಲವನ್ನೇ ನಿನ್ನನ್ನೇ ಆಶ್ರಯಿಸಿಕೊಂಡಂತಹ ದಾನವರೆಲ್ಲ ಯಮನಾಲಯಕ್ಕೆ ಒಪ್ಪಿಸ್ತೇನೆ ಎನ್ನುವ ಹಾಗೆ ಮುಂದುವರಿತಾ ಇದೆಯಲ್ಲ, ಇದು ಸರಿಯ ಪ್ರಭು? ಅವಳನ್ನು ಸಾಮಾನ್ಯವಾಗಿ ಭಾವಿಸಿದ್ದೇ ನೀನು ತಪ್ಪು. ಅಯ್ಯ ರಕ್ತಬೀಜ, ಕಾಂತಾರದಲ್ಲಿರುವಂತಹ ಹೆಣ್ಣು ಸುಂದರಿಯಾಗಿದ್ದಾರೆ ಎನ್ನುವಂತಹ ಕಾರಣದಿಂದಲೇ ಮದುವೆಯಾಗಬೇಕೆನ್ನುವಂತಹ ಉದ್ದೇಶವನ್ನು ನಾನು ಇಟ್ಟುಕೊಂಡವ. ಆದ್ರೆ ಆಕೆ ಪಂಥಾಹೋಣ ಏನುಂಟು ಅದಕ್ಕೆ ಸರಿಯಾದಂತಹ ಸಡ್ಡನ್ನು ಹೊಡೆದು ಅಂತಹ ಪರಾಕ್ರಮಿ ಒಬ್ಬಳು ಹೆಣ್ಣು ನನಗೆ ಬೇಕಾಗಿದ್ದಾಳೆ ಎನ್ನುವ ತೀರ್ಮಾನದಿಂದಲೇ ಇವರನ್ನೆಲ್ಲ ಕಳುಹಿಸಿದಂತಹ ಎಲ್ಲರ ಅಳಿವಾಗಿದೆ. ಆದ್ರೆ ಆ ಕಾಂತಾರದಲ್ಲಿರುವವರು ಯಾರು? ಆಕೆ ತರುಣಿ ಆದ ಕಾರಣ ಆಕೆಯನ್ನು ನಾನು ಕಳಿಸಿದ್ದೇನೆ. ನೀ
ಭ್ರಮೆಯ ಮನದಲ್ಲಿ ವ್ಯರ್ಥ 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 ನೀನು ಕೈಗೊಂಡಂತ ತೀರ್ಮಾನವೇನೋ ಸರಿ. ಕದಮವನಂತ ಕಂಡಂತಹ ಕಾಮಿ ಕೇವಲ ನಾರಿ ತರುಣಿ ಎಂಬ ಹಾಗೆ ಭಾವಿಸಿಕೊಳ್ಳುವ ಅಲ್ಲಿ ಖಂಡಿತ ಸರಿಯಲ್ಲ. ದೂರದ ಬೆಟ್ಟ ಯಾವತ್ತೂ ಮುನ್ನಡೆಯಾಗಿ ಕಾಣುತ್ತದೆ. ಕಾರಣ ಏನು? ಅಲ್ಲಿಯವರೆಗೆ ನಮ್ಮ ದೃಷ್ಟಿ ಗೋಚರಿಸುವುದಿಲ್ಲ. ಕಾಣತಕ್ಕ ಸಣ್ಣದಾದರೂ ಹತ್ತಿರ ಹೋದಾಗ ಅದರ ನಿಜಾಂಶ ಏನೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಉಂಟು. ಹಾಗೆ ಅವರ ತರುಣಿ ಎಲ್ಲ ಸ್ವಾಮಿ ನಮ್ಮವರಿಗೊಂದು ಅತ್ಯಾಶ. ಒಂದು ಕಂಬಕ್ಕೆ ಸೀರೆ ಉಡಿಸಿದ್ದು ಸಾಕು, ಅದರ ಸುತ್ತ ತಿರುಗಿ ನೋಡುವಂತ ಅಭ್ಯಾಸ. ರಾಕ್ಷಸರು ನಮ್ಮಲ್ಲಿ ಎಷ್ಟು ಮಂದಿ ಬೇಕು? ಅದು ನಮ್ಮಲ್ಲಿ ಕೆಲವರೆಲ್ಲ ಮಾನಸಿಕ ರೋಗಿಗಳಿದ್ದಾರೆ, ಅಂಥವರಿಗೆ ಮಾತ್ರ ಗಂಡಾದವ ಹೆಣ್ಣಿನ ವೇಷ ಮಾಡಿದ್ದು ಸಾಕು, ಮೇಲಿನ ಪೆಟ್ಟಿಗೆಯಿಂದ ಕೆಳಗಿನ ಪೆಟ್ಟಿಗೆಯವರೆಗೆ ಸುತ್ತಾಡುವ ಚಟಂತವರಿಗೆ ಏನು ಮಾಡೋಣ? ನಮ್ಮವರ ಅಭ್ಯಾಸ. ಆದ್ರೆ ಇವಳ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡಿದಾಗ ತರುಣಿಯ ರೂಪವನ್ನು ತಾಳಿದ್ದಾರೆ. ಯಾಕೆ? ಸುಮ್ಮನೆ ಅಲ್ಲ, ದೇವತೆಗಳು ದಾನವರು ಎನ್ನುವ ಹಾಗೆ ನಮ್ಮಲ್ಲಿ ಎರಡು ಪಂಗಡವುಂಟು. ಅದಿತಿಯ ಮಕ್ಕಳು ದೇವತೆಗಳು, ಇತಿ ಸುತ್ತರು ಧನವು ದೇವಿಯ ಪುನರೆಲ್ಲ ದಾನವರಾಗಿ ಪ್ರಪಂಚದಲ್ಲಿ ಬೆಳೆದವರು. ಅಂತಹ ದಾನವರನ್ನು ಕೊಲ್ಲುವುದಕ್ಕಾಗಿ, ದೇವತೆಗಳನ್ನು ರಕ್ಷಿಸುವುದಕ್ಕಾಗಿ ನೂತನವಾದಂತಹ ಒಂದು ಯೋಚನೆಯೊಂದಿಗೆ ಜಗದಾದಿಮಾಯಿ ಮಹಾಮಾಯೆ ಶ್ರೀದೇವಿ ಇಂತಹ ಒಂದು ತರುಣಿಯ ರೂಪವನ್ನು ತಾಳಿ ಕದಂಬವರ್ಧನೆ ನೆಲೆ ನಿಂತಿದ್ದಾರೆ. ಓಹೋ, ಚಂಡ ಮುಂಡರು ಹೇಳಿದ್ರು, ವರ್ಣಿಸುವಾಗ ನಾನು ಸ್ವಲ್ಪ ಕೇಳಿಸಿಕೊಂಡೆ. ಅವರು ಹೇಳುವ ಕ್ರಮ ಆ ಬಳಿಕ ಸುಗ್ರೀವನನ್ನು ಹೇಳಿದೆ. ಅವ ಅಲ್ಲಿ ನಡೆದ ವಿಚಾರವನ್ನು ತಿಳಿಸಿದ. ಏನು ಹೇಳಿದ್ದಾನೆ? ಕೇವಲ ನಗು ಮಗನಿಂದ ಸುಗ್ರೀವನಿಗೆ ಮರಣ ಶಾಸನವನ್ನು ಬರೆದ. ಆ ಬಳಿಕ ಈ ಕೆಲವರಿಗೆ 60 ಕಳೆದರೆ ಉಂಟಲ್ಲ, ಅರೆ ಮರಳು ಎನ್ನುವುದು ಅದಕ್ಕೆ ಇಲ್ಲಿ ಬಂದು ಸೇರಿದ್ದಾನೆ. ಇಲ್ಲಿ ಬಂದು ಏನೇನು ಬದಲುವುದಕ್ಕೆ ಪ್ರಾರಂಭಿಸಿದ್ದಾನೆ. ಹುಟ್ಟಿಗೆ ಕೈ ಹಾಕಿ ಹೊರಗೆ ತಪ್ಪಿದ್ದೇನೆ, ಬೇರೆ ಮನೆ ಮಾಡಿಕೊಂಡು ಅಲ್ಲಿ ದೂರದಲ್ಲಿದ್ದಾನೆ. ಅವ ಸುಮ್ಮನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಬಂದವ ಇಲ್ಲಿ ಮಾತಾಡಬೇಕಿತ್ತೆ ಹೊರತು ಬಾಯಿಗೆ ಬಂದಂತೆ ಇಲ್ಲಿ ಬಂದು ಬದಲಿದ್ರೆ ನಾನು ಸುಮ್ಮನೆ ಇರ್ತೇನೆ. ವಯಸ್ಸಿನಲ್ಲಿ ವೃದ್ಧರಾದ್ರೆ ಅವನನ್ನು ಅರೆ ಮರುಳು ಅಂತ ಹೇಳಬಾರ್ದು. ವಯಸ್ಸಿನ ಪ್ರಾಧಾನ್ಯತೆ ಅಷ್ಟೇ ಅಲ್ಲ, ಅವರಿಗೆಲ್ಲ ಅನುಭವ ಮುಖ್ಯ. ಅವನಿಗಾದಂತ ಅನುಭವವನ್ನು ನಿಮ್ಮಲ್ಲಿ ಬಂದು ಅನುಭವಿದ್ದಾನೆ. ಸತ್ತಿದ್ದೇನೆ, ಸತ್ತ ಬಳಿಕ ಮತ್ತೊಮ್ಮೆ ಜೀವವನ್ನು ಪಡೆದಿದ್ದೇನೆ. ಇದಕ್ಕೆಲ್ಲ ಕಾರಣ ಯಾರು? ಆ ಮಹಾಮಾತೆ. ಹಾಗಾಗಿಯೇ ತರುಣಿಯಲ್ಲ, ಅವಳು ಆದಿವಾಯಿ ಅಂತ ನಾನು ಹೇಳಿದ್ದೆ. ಬಂದದ್ದು ಯಾಕೆ? ದೇವತೆಗಳನ್ನು ಪಡೆಯುವಂತ ಉದ್ದೇಶದಿಂದ, ತನುಜರನ್ನೆಲ್ಲ ಈ ಪ್ರಪಂಚದಿಂದ ತೊಲಗಿಸಬೇಕೆನ್ನುವಂತ ಉದ್ದೇಶದಿಂದ, ದೃಢವಾದಂತಹ ಸಂಕಲ್ಪದಿಂದ ತರುಣಿ ರೂಪವನ್ನು ಧರಿ ಕದಂಬವರ್ಧನೆ ಎಲ್ಲರಿಗೆ ಬೇಕಾದ ತನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಲೋಕದ ಒಳಿತಿಗಾಗಿ ಅವಳು ಇಂಥ ಒಂದು ಸಂಕಲ್ಪದೊಂದಿಗೆ ಅಲ್ಲಿ ಮನೆ ಮಾಡಿದ್ದಾಳೆ ಎಂದಾದರೆ ಏನು ಸ್ವಾಮಿ, ಸಾಮಾನ್ಯ ಎನ್ನುವ ಹಾಗೆ ಭಾವಿಸಿದರೆ ಸರಿಯಾದ ಖಂಡಿತ ಸರಿಯಲ್ಲ. ಇಂಥ ವಿಚಾರವನ್ನು ಹೇಳುವುದಕ್ಕೆ ನೀನು ಇಲ್ಲಿಯವರೆಗೆ ಬಂದಿದ್ದೆ. ಹಾಗಾದ್ರೆ ನಿನ್ನನ್ನು ನೋಡುವಾಗಲೇ ನನಗೆ ಆಲೋಚನೆ ಮಾಡ್ತಾ ಇದ್ದೇನೆ. ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಉಂಟು, ಅದನ್ನು ಏನಂತ ಹೇಳು. ನನ್ನ ಮನಸ್ಸಿನ ಕೇಳ್ತಿದ್ದಾನೆ. ಬಿಡು ಮನದ ಮೂರ್ಖತೆಯ ಬಿಡು ಮನದ ಮೂರ್ಖತೆಯ ನಿನ್ನ ಮನಸ್ಸಿನಲ್ಲಿರುವಂಥ ಭಕ್ತಿಯಲ್ಲಿ ಕೊಡಮಡುತ್ತ ತ್ರೈ ಜಗದೊಡತಿ ಶರಣಗೆ ಭಕ್ತಿಯಲ್ಲಿ ಕೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ
ಬಿಡು ಬಿಡು ಮನದ ಮೂರ್ಖತೆಯ ಧನುಜೇ ಅಡಿದಾವರೆಗಳಿಗೆ ಮತ್ತೊಮ್ಮೆ ಬೇಡ್ತಾ ಇದ್ದೇನೆ. ಯಾಕೋ ಮನಸ್ಸಿನ ಅಭಿಪ್ರಾಯ ಏನು ಅಂತ ಹೇಳಿದ್ದೀನಿ. ನಿಜ ಕವಿ ಒಬ್ಬ ಮಂತ್ರಿಯಾಗಿ ಸಂಸದದಲ್ಲಿ ನಿನ್ನ ಅಳಿಯನಾಗಿ ನಾನು ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದೇನೆ. ಏನು ಮನಸ್ಸಿನ ಒಳಗಿರುವಂತಹ ಮೂರ್ಖತೆ ಬೇರೆ ಯಾವುದಲ್ಲ ಸ್ವಾಮಿ. ನೀನು ಆ ಪರ ತರುಣಿಯನ್ನು ಬಯಸಿದ್ದು, ಅದಕ್ಕಾಗಿ ನಮ್ಮವರನ್ನೆಲ್ಲ ಯಮನಾಲಯಕ್ಕೆ ಸೇರಿಸಿದವ ನೀನು. ಇನ್ನು ಉಳಿದಂತ ನಮ್ಮವರಿಗೆ ಆಶಯ ಬೇಕು ಅಂತಾದ್ರೆ ಅವರು ಬದುಕುವುದಲ್ಲ, ನೀನು ಬದುಕಿ ಉಳಿಬೇಕು. ನೀನು ಬದುಕಿ ಉಳಿಯುವುದರ ಮೂಲಕ ನಮಗೆಲ್ಲ ಅನ್ನದಾತರನಾಗಬೇಕು. ಅಷ್ಟೇ ಅಲ್ಲ, ಯಾವ ಕಾಲ ಸಂದರ್ಭದಲ್ಲಿ ನೀನು ಪರತ ತರುಣಿಯನ್ನು ಬಯಸಿದ್ಯೋ ಅದು ಮೂರ್ಖತನ ಅಂತ ಹೇಳಿದ್ದು ನಾನು. ಅದಕ್ಕೆ ಮೂರ್ಖತನವನ್ನು ಬಿಡು. ನೀನು ಬಯಸಿದ್ದು ತರುಣಿಯನ್ನು ಕೈ ಹಿಡಿಯಬೇಕು, ತನ್ನ ಕುಲವನ್ನು ದಾನ ಮಾಡಬೇಕೆನ್ನುವಂಥ ದಶೆಯಿಂದ ಶೌಳಿತಾಪುರವನ್ನು ಬೆಳೆದಬೇಕು. ನಿನ್ನ ಮಹದಾಸೆಯನ್ನು ಸರಿ, ಆದ್ರೆ ನನ್ನ ಅಭಿಪ್ರಾಯದಂತೆ, ನನ್ನ ಮಾತಿನಂತೆ, ನನ್ನ ಭಿನ್ನಹದಂತೆ ಸ್ವಲ್ಪ ಬದಲಾವಣೆ ಮಾಡಿ. ಯಾವುದು ತರುಣಿಯನ್ನು ಬಯಸಿದ್ದೇನು ಸರಿ, ಅವಳ ಕೈ ಹಿಡಿದಕ್ಕೆ ನೀನು ಮನಸ್ಸು ಮಾಡಿ, ಆದರೆ ಅದು ಮಹಾ ತಪ್ಪು. ಹಾಗಾಗಿ ಕೈ ಹಿಡಿಯುವುದರ ಬದಲಾಗಿ ಅವಳ ಪಾದವನ್ನು ಒಂದು ಮಾತಾಡುವುದಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟೆ ಎಂದಾದರೆ 10 ಹಲವು ಮಾತಾಡಿ ಸಮಯವನ್ನೇ ವ್ಯರ್ಥ ಮಾಡಿದೆ ನೀನು. ಎಲ್ಲ ಕಾಂತಾರದಲ್ಲಿರುವಂತಹ ಹೆಣ್ಣು ತಾಯಿಗೆ ಸಮಾನಳು, ದೇವಿಗೆ ಸಮಾನಳು ಎನ್ನುವ ಹಾಗೆ ಹೇಳುತ್ತಾ ಇದ್ದೆ. ಎಲ್ಲರಿಗೂ ತಾಯಿ ಆಗಿರಬಹುದು, ಆದ್ರೆ ಶುಂಭನಿಗೆ ಹಾಗಲ್ಲ. ಶುಂಭ ಯಾವುದನ್ನು ಬಯಸಿ ಹೊರಟಿದ್ದಾನೋ ಆಕೆಯನ್ನು ಪಡೆಯಬೇಕೆನ್ನುವಂತ ಉದ್ದೇಶದಿಂದ ಹೊರಟಿದ್ದಾನೋ ಅದನ್ನು ಪಡೆಯುತ್ತೇನೆ. ಆಕೆ ನನಗೆ ಹೆಂಡತಿ ಆಗುವವರು. ಆದ ಕಾರಣವಾಗಿ ಹೇಳುತ್ತಾ ಇದ್ದೇನೆ, ಬಿಡು ಬಿಡು ನಿನ್ನ ಬೆಳಗಿನ ಬಣ್ಣದ ನುಡಿಗಳನ್ನು. ಖಂಡಿತವಾಗಿ ಹೋಗಿ ಆಕೆಯ ಕಾಲನ್ನು ಹಿಡಿಯಲಾರೆ. ಒಂದು ಆಕೆಯನ್ನು ಪಂಥಾಕೋಣದಂತೆ, ಒಂದು ಶಿಶುಪಾಲಕ ಯುದ್ಧ ಇಲ್ಲ. ಆಕೆಯಿಂದಲೇ ನನಗೆ ಮರಣ ಬರುವುದೆಂದಾದರೆ ಅದಕ್ಕೂ ನಾನು ಕಟಿಬದ್ಧನಾಗಿ ಹೊರಟು ನಿಂತಿದ್ದೇನೆ. ಎಲ್ಲ ರಕ್ತ ಬೀಜ ಮನಸ್ಸಿದ್ದರೆ ನನ್ನ ಜೊತೆಯಲ್ಲಿ ಬಾ, ಇಲ್ಲದೆ ಹೋದರೆ ರಣ. ಇನ್ನೊಮ್ಮೆ ಆಡದಿರು. ಆ ಶಬ್ದವನ್ನು ನೀನು ಎತ್ತಬಾರದು. ಕೇವಲ ಯುದ್ಧಕ್ಕೆ ಹೆದರಿ ಪ್ರಾಣ ಭಯದಿಂದ ಈ ರೀತಿಯಂತಹ ನೀತಿಯನ್ನು ಮಾತುಗಳನ್ನು ಆಡಿದ್ದೇನೆ. ಹೀಗೆ ತಿಳಿದುಕೊಳ್ಳಬೇಡ. ಮತ್ತೆ ಬದುಕುವುದಿದ್ರೆ ನಾನು ಈ ವರ್ಷ ಬದುಕು ಹೀಗೆ ಮನಸ್ಸನ್ನು ಮಾಡಿದೆ. ಸುಮ್ಮನೆ ಬದುಕುವುದಲ್ಲ, ಬದುಕುವ ಹಾಗೆ ಬದುಕಬೇಕು. ನಾನು ಯುದ್ಧಕ್ಕೆ ಹೆದರ್ತೇನೆ ಮತ್ತೆ ಖಂಡಿತ ಇಲ್ಲ. ನನಗೊಂದು ಆಶೀರ್ವಾದ ಮಾಡಿ ಈ ಕ್ಷಣದ ಹೋಗ್ತೇನೆ. ಕದಮರನ್ನು ಸೇರಿ ಅವಳಲ್ಲಿ ಪರಿಪರಿಯಾಗಿ ಬೀಳುತ್ತೇನೆ. ತಿರಸ್ಕಾರ ಮಾಡಿದ್ರೆ ಸುಮ್ಮನೆ ಬಿಡುವುದಿಲ್ಲ. ಅವಳನ್ನು ದರ ದರನೆ ಎಳೆದು ತಂದೆ. ಒಂದು ವೇಳೆ ಪ್ರಾಣ ಇದ್ರೆ ಆಯ್ತಲ್ಲ, ಪ್ರಾಣ ಹೋದ್ರೆ ಮತ್ತೆ ನೀವು ಬರ್ತೀರಲ್ಲ. ಹಾಗೆ ನಿನ್ನ ಆಲೋಚನೆ ಆಯ್ತಲ್ವಾ? ಹೋಗಿ ಬರ್ತಾ ಬಂದವು ಮೇಲೆ
ಅದೆಷ್ಟೋ ಮಂದಿ ದಾನವರಿಗೆಲ್ಲ ಆಶ್ರಯದಾತರಂತ ಶಂಭು ಈ ಹೊತ್ತಿನಲ್ಲಿ ತನ್ನವರನ್ನು ಕೆಲವು ಮಂದಿಗಳನ್ನು ಕಳ್ಕೊಂಡಿದ್ದಾನೆ. ಆದ್ರೆ ಯಾರೋ ಹೇಳಿದ್ರಲ್ಲ, ಲೆಕ್ಕ ಮಾಡುವಾಗ ಕೋಟಿ ರೈತರಿದ್ದಾರೆ. ನಮಗೆ ಕೋಟಿವಾದಿತು ಲಕ್ಷವಾದಿತು, ಜೊತೆಯಲ್ಲಿ ಬಂದ್ರೆ ಸಾಕು. ಕೋಟಿ ರೈತರನ್ನು ಸೇರಿಸಿಕೊಂಡು ಚಿನ್ನದ ರಥವನ್ನು ಸಿದ್ಧಪಡಿಸಿದ್ದೇನೆ. ಇಷ್ಟೇ ಅಲ್ಲ, ಆ ರಥಕ್ಕೆ ಸಾರಥಿ ಬೇಕಲ್ಲ, ಬೇರೆ ಯಾರೋ ಸಾರಥಿ ಅಲ್ಲ, ಈ ಕ್ಷಣದಲ್ಲಿ ನಾನೇ ಸಾರಥಿಯಾಗಿ ಕದಮವನದ ಕಡೆ ಪ್ರಯಾಣ ಬೆಳೆಸ್ತೇನೆ. ಬಹಳ ವಿಶೇಷತೆಯನ್ನು ಕಾಣ್ತಾ ಇದ್ದೀನಿ. ಕದಂಬವನಕ್ಕೆ ಬರುವುದೇನೋ ಹೊಸತಲ್ಲ, ಆದರೆ ಇವತ್ತಿನ ದಿವಸ ನೂತನವಾದಂತಹ ದೃಶ್ಯಗಳನ್ನು ಕಾಣ್ತಾ ಇದ್ದೇನೆ. ಛೇ 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 ಛೇ, ಪರಸ್ಪರ ವೈರಿಗಳಾಗಿ ಬದುಕಬೇಕಾದಂತಹ ಪ್ರಾಣಿ ಪಕ್ಷಿಗಳು ಸಹ ಬಾಳ್ವೆಯ ಜೀವನವನ್ನು ನಡೆಸ್ತಾ ಇದೆ. ಏನು ಕಾರಣ? ಏನು ಕಾರಣ? ಅರ್ಥವಾಯಿತು. ಇವತ್ತೆಲ್ಲ ಅವರ ಮಹಾತ್ಮೆ. ಇದುವೇ ದೇವಿ ಮಹಾತ್ಮೆ. ದೇವಿಯ ಮಹಾತ್ಮೆಯ ಕಾರಣದಿಂದ ಇಂತಹ ಪ್ರಾಣಿ ಪಕ್ಷಿಗಳು ವೈರಿಗಳಾಗಿ ಬದುಕುವುದರ ವ್ಯರ್ಥ. ಸ್ನೇಹ ಭಾವವನ್ನು ಹೊಂದಿ ಜೀವನ ನಡೆಸಿದರೆ ಸ್ವರ್ಗಸುಖವನ್ನು ಅನುಭವಿಸಕ್ಕೆ ಸಾಧ್ಯ ಉಂಟು. ಹೀಗೆ ತಿಳಿದು ವ್ಯವಹಾರ ಮಾಡ್ತಾ ಇದ್ದಾರೆ. ಏನು ಮಾಡೋಣ? ನಮ್ಮ ಶುಂಭನ ಬಗ್ಗೆ ಎನಿಸುವಾಗ ಮನಸ್ಸಿಗೆ ಬಹಳಷ್ಟು ಬೇಸರವಾಗ್ತಾ ಇದೆ. ಬಾಯಿ ಬಾರದಂತಹ ಪ್ರಾಣಿಗಳಿಗಿಂತೂ ಕಡೆಯಾಗಿ ಹೋಗಿರಲ್ಲ. ಏನು ಮಾಡೋಣ? ಆದರೂ ಹೇಳಿ ಬಂದಿದ್ದೇನೆ, ಕರೆಕರ್ತನೆ ಎನ್ನುವ ಹಾಗೆ. ಓಹೋ ಸುಗ್ರೀವ ಹೇಳಿದಂತ ಮಾತು ನನಗೆ ಬರ್ತಾ ಇದೆ. ಕೋಟಿ ಸೂರ್ಯ ಪ್ರಭೆ, ಈ ಪ್ರಭೆ ಇಲ್ಲಿಗೆ ಬರಬೇಕು ಅಂತಿದ್ದೇನೆ. ಅದರ ಮೂಲ ಎನ್ನುವುದೊಂದು ಬೇಕಲ್ಲ. ಹಾಗಾಗಿ ಇನ್ನು ಲಭಿಸುವುದಲ್ಲ, ಮೂಲವನ್ನು ಆಧರಿಸಿಕೊಂಡು ಮುಂದುವರಿತೆ ನೋಡೋಣ. ಶಿವಜನೋ ಗಾಢ ಗರುಬದಿ ಕುಳಿತ ಶಿವಜನೋ ಪಾಡಿದೆನು ತನ್ನೊಳಗೆ ಇವಳನು ತಿಳಿಯದಿರಿದ ಶಿವನೇ ಶಿವನೇ ಮಾಡಲಿನ್ನೇ ಅಕಟ ಮಾಡಲಿನ್ನೇ ಅಕಟ ಶುಂಭನೇ ಒರೆದು ಬಂದಿಗೆ ಶುಂಭನ ಕೂಡೆ ಒರೆದು ಬಂದಿಗೆ ಕೇಳು ಇವಳೆಂಬ ಆದರಿ ನುಡಿಸಿದ ಪೆಗೆನು ನುಡಿಸಿದ ಪೆಗೆನು ನುಡಿಸಿದ ಪೆಗೆನು ನೋ
ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ನಿತ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ಏನು ಆಶ್ಚರ್ಯ! ಈ ರೀತಿಯಾದಂತಹ ಘಟನೆ ಕದಂಬವನದಲ್ಲಿ ನಡೀತದೆ ಎನ್ನುವ ಹಾಗೆ ಯಾವ ಕಾರಣಕ್ಕೂ ನಿರೀಕ್ಷೆಯನ್ನು ಮಾಡಿದವ ರಕ್ತ ಬೀಜಾಸುರನಲ್ಲ. ವಿರೋಧಿಗಳಿಗೂ ತಲೆಬಾಗದಂತಹ ಈ ತಲೆ ಇವಳನ್ನು ನೋಡಿದಂತಹ ಕ್ಷಣದಲ್ಲಿ ಭಕ್ತಿಯ ಭಾವದಿಂದ ಒಮ್ಮೆಲವಾಗಿ ಹೋಯಿತಲ್ಲ. ಇದು ಇವಳ ವಿಶೇಷತೆ, ಇದು ಇವಳ ಸಾನ್ನಿಧ್ಯ, ಇವಳ ಯೋಗ್ಯತೆ ಎನ್ನುವುದನ್ನು ನಾವೇನು ಅರ್ಥ ಮಾಡಿಕೊಳ್ಳದಂತಹ ಹುಮ್ಮರಲ್ಲ. ಎಲ್ಲವನ್ನು ತಿಳಿದಿದ್ದೇವೆ. ಆದರೂ ಸುಮ್ಮನಿಗೆ ಹೇಳಿದ್ಯಾಕೆ? ಹೇಳದೆ ಬೇರೆ ದಾರಿಯಿಲ್ಲ. ಆದರೂ ಕೂಡ ಇವರನ್ನು ಬಯಸಿದ್ದು ಸರಿಯೋ? ಖಂಡಿತವಾಗಿಯೂ ಸರಿಯಲ್ಲ. ಬಯಸಿದ್ರೆ ಯಾವ ಕಾಲಕ್ಕೂ ವಿರಾವಿಲ್ಲ ಎನ್ನುವುದನ್ನು ತೋರಿಸಿಕೊಳ್ಳುವುದಕ್ಕೂ ಎಂಬಂತೆ ಈ ಕದಂಬವನದಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ. ನೋಡುವಾಗ ನಾನು ಮನಸ್ಸಿನಲ್ಲಿ ಎನಿಸಿದಂತೆ ಸರ್ವಾಲಂಕಾರ ಭೂಷಿತೆ ಈ ದೃಶ್ಯವನ್ನು ಕಂಡಾಗ ಆನಂದ ಪಿಂಗಲಾಂತಕರಣನಾಗಿ ಹೋದೆ. ಮನಸ್ಸಿಗೆ ಸಂತೋಷವಾಯಿತು. ಅದು 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 ಶಿರದಲ್ಲಿ ಬುಕ್ಕಿನ ಕಿರೀಟ, ಧರಿಸಿದಂತ ಆಭರಣ ಎಲ್ಲವೂ ಕೂಡ ವಜ್ರಖಚಿತವಾದದ್ದು. ಇಷ್ಟೇ ಅಲ್ಲ, ಕೆಳಗಿನಿಂದ ಮೇಲೆ, ಮೇಲಿಂದ ಕೆಳಗೆ ನೋಡಿದೆ. ಅದು 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 ಆಕಾಶದಿಂದ ಇಳಿಬಿಟ್ಟಂತಹ ಉಯ್ಯಾಲೆ. ಆದಿ ಯಾವುದು ಅಂತ್ಯ ಯಾವುದು ಎಂಬುದನ್ನು ಗುರುತಿಸುವುದಕ್ಕೆ ದೃಷ್ಟಿ ಉಳ್ಳಂತಹ ನಮ್ಮ ಪಾಲಿಗೆ ಅಸಾಧ್ಯವಾಗಿ ಹೋಗ್ತಾ ಇದೆ. ಹಾಗಿದ್ರೆ ಆದಿಯಲ್ಲಿ ಅಂತ್ಯದಲ್ಲಿ ಅದನ್ನು ಹುಡುಗಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಆದಿ ಅಂತ್ಯರಹಿತೆ, ಆದಿಯಲ್ಲಿ ತ್ರಿಮೂರ್ತಿಗಳಿಗೆ ಜನ್ಮವನ್ನು ಕೊಟ್ಟಂತಹ ಮಹಾಮಾತೆ ಈಕೆಯಾಗಿದ್ದಾರೆ ಎನ್ನುವುದನ್ನು ಸ್ಪಷ್ಟ. ಕೈಯಲ್ಲಿ ಧರಿಸಿದಂತ ಆಯುಧ ಅದು ಅದು ಆ ಶೂಲ, ಆ ಚಕ್ರ, ಪದ್ಮದಳವನ್ನು ಹೊಂದಿದಂತಹ ನೇತ್ರಗಳು ವರ್ಣಿಸುವುದಕ್ಕೆ ಅಸಾಧ್ಯ. ಅದು ಅದು ಸಂಪತ್ತಿಗೆ ಅಧಿದೇವತೆ ಅಂತ ಲಕ್ಷ್ಮಿ ಇವಳಲ್ಲಿ ಕಾಣುತ್ತಾ, ವಿದ್ಯಾಧಿದೇವತೆ ಅಂತ ಶಾರದೆ ಇವಳ ಬಾಯಿಯಿಂದ ಹೊರಬರುವಂತಹ ಸುಶ್ರಾವ್ಯವಾದಂತಹ ಸಂಗೀತದಲ್ಲಿ ಇವಳೇ ಶಾರದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇಷ್ಟೇ ಅಲ್ಲ, ಇವಳು ಧರಿಸಿದಂತ ಆಯುಧ ಅದು ಅದು ಶಕ್ತಿ ಸ್ವರೂಪಿಯಾದಂತಹ ಆ ಪರಶಿವನ ಮಡದಿ ಪಾರ್ವತಿ ದೇವಿ, ಸದಾಶಿವನ ಮಡದಿ ಸದಾಶಿವೆಯನ್ನು ಇವರಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ಇಂತಹ ಯೋಗ್ಯತೆಯನ್ನು ಹೊಂದಿದಂತಹ ಇವಳನ್ನು ನಮ್ಮಳೆಯ ಸುಂಬ ಬಯಸಿ ಕೆಟ್ಟ ಆಗ ಮಾಡುವನ ಹೇಳಿ ನನಗೆ ಹೊರಗಿನಿಂದ ಪ್ರತಿರೋಧಿಸ್ತಾರೆ. ಸಮಯದ ನೆನಪು ಅದು ಅದು ಶುಂಭಾಸುರನಲ್ಲಿ ಹೇಳಿದ್ದೇನೆ. ಕರುಣಿಯನ್ನು ಕರೆತರ್ತೇನೆ ಎನ್ನುವ ಹಾಗೆ ಹೇಳಿ ಬಂದವನಿದ್ದೇನೆ. ಹಾಗಂತ ಸುಮ್ಮನಿದ್ರೆ ಏನಾದರೂ ಪ್ರಯೋಜನ ಆಗ್ತದೆ? ಖಂಡಿತ ಇಲ್ಲ. ರಕ್ತಬೀಜನ ಕ್ರಮವೇ ಬೇರೆ, ಶುಂಭನ ಹಾಗಲ್ಲ. ಹಾಗಂತ ನಾನು ಕ್ರಮವೇನುವ ಜನ ಅಲ್ಲ. ಹಾಗಾಗಿ ನನ್ನ ಅಂತ ಕ್ರಮ ಏನುಂಟೋ ಅದರ ಮೂಲಕವಾಗಿ ಮಾತಾಡ್ತೀನಿ. ಅಮ್ಮ,
ಚತುರ್ಭುಜೆ ಚಂದ್ರಕಲಾವತಾಂಶೆ ಕುಜವರ್ಣತೆ ಕುಂಕುಮರಾಗ ಶೋಣಿ ಕುಂದ್ರೆ ಶುಭಾಶಾಂಕುಶ ಪುಷ್ಪಪಾಲಸ್ತೆ ನಮಸ್ತೆ ಜಗದೇಕ ಮಾತ ಜಯದಿಯ ದೇದಿಯ ಭಕ್ತಿಯ ಭಾವದಿಂದ ಜಗದಂಬಿಕೆಯನ್ನು ಸ್ತುತಿ ಮಾಡಿದ್ದೇ ತಡ ಅದು ಅವರ ಮುಖ ಕಮಲ ಮರಳಿ ಹೋಯ್ತಲ್ಲ. ಸಾಕ್ಷಾತ್ ಹುಣ್ಣಿಮೆಯ ದಿವಸ ಆಕಾಶದಲ್ಲಿ ಚಂದ್ರನನ್ನು ನೋಡಿದಂತಹ ನೆನಪುಗಳು ನನ್ನ ಪಾಲಿಗೆ ನೆನಪಾಗ್ತಾ ಇದೆ. ಇಷ್ಟೇ ಇಲ್ಲ, ಆ ಚಂದ್ರನ ತಂಪಾದ ಕಿರಣ ಇವರ ಮುಖವನ್ನು ಸೋಕಿದಾಗ ಏನಾಕರಿ ಭಾವಕ್ಕೆ ಅಮ್ಮ ಏನಾಕಲಿ ಭವಕ್ರೆ ನೀನೇ ಲಾಗೆ ಪುಣ್ಯವಾದಂತಹ ಚರಣೋದಯಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೀನಿ. ಅಮ್ಮ, ನನ್ನ ಹೆಸರು ರಕ್ತಬೀಜಾಸುರ ಎನ್ನುವ ಹಾಗೆ ಅದೋ ಶೋಣಿತನಗರಿಯಿಂದ ಶುಂಭಾಸುರನ ಮಂತ್ರಿಯಾಗಿ ನಿನ್ನನ್ನು ಕರೆತರುವಂತ ಉದ್ದೇಶದಿಂದ ಇಲ್ಲಿಯವರೆಗೆ ಬಂದವನಿದ್ದೇನಮ್ಮ. ಸುಮ್ಮನೆಯಲ್ಲ, ಒಂದು ಸಂದರ್ಭದಲ್ಲಿ ನಮ್ಮವರೇ ಆದಂತಹ ತಂಡ ಮಂಡರು ನಿನ್ನ ರೂಪ ಲಾವಣ್ಯವನ್ನು ಕಂಡು ಶುಂಭನಿಗೆ ಮದುವೆ ಮಾಡಿಸಬೇಕು ಎನ್ನುವಂಥ ಉದ್ದೇಶದಿಂದ ಶುಂಭನಲ್ಲಿ ಸಮಸ್ತ ವಿಚಾರವನ್ನು ಹೇಳಿಕೊಂಡು ಆ ಕಾರಣದಿಂದಲೇ ಮನಸ್ಸಿನ ಶರಕ್ಕೆ ಒಳಗಾದಂತಹ ಶುಂಭಾಸುರ ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಮುಂದಾದ ಸುಗ್ರೀವನನ್ನು ಸಂಧಾನಕ್ಕೆ ಕಳುಹಿಸಿದ. ಸಂಧಾನವನ್ನು ಮುರಿದು ಸಂಗ್ರಾಮಕ್ಕೆ ಅಣಿಯಾದವನು ನೀನು. ಏನಮ್ಮ ಇದು? ನಿನ್ನಂತವರಿಗೆ ಸಂಗ್ರಾಮ ಶೋಭೆ ಖಂಡಿತ ಅಲ್ಲ. ಸಂಗ್ರಾಮವನ್ನು ಬಿಡು. ಇನ್ನಾದರೂ ಮನಸ್ಸನ್ನು ಬದಲಾಯಿಸು. ಕಬ್ಬಿಣವನ್ನಾದರೂ ಸುತ್ತಿಗೆಯ ಪೆಟ್ಟಿನಿಂದ ಬಡಿದಾಗ ಲೋಹವನ್ನು ತಯಾರಿಸಬೇಕಾಗ್ತದೆ. ಹಾಗಾಗಿ ಲೋಹದಂತ ಕಠಿಣವಾದಂತಹ ಮನಸ್ಸನ್ನು ನೀನು ಯಾವ ಕಾಲಕ್ಕೂ ಮಾಡಬಾರದಮ್ಮ. ಮನಸ್ಸನ್ನು ಬದಲಿಸು. ಶುಂಭನ ಮೇಲೆ ಪ್ರೀತಿಯನ್ನು ಇಡು. ಇಷ್ಟೇ ಅಲ್ಲ, ಸಮಸ್ತ ದಾನವ ಕುಲದ ಏಳಿಗೆಗಾಗಿ ಶುಂಭನನ್ನು ಮದುವೆಯಾಗಿ ಶೋಣಿತಾಪುರವನ್ನು ಸೇರಬೇಕು. ಹಾಗಾಗಿ ಅದೋ ಚಿನ್ನದ ರಥವನ್ನು ತಂದಿದ್ದೇನೆ. ನಾನೇ ನಡೆಸುವಂಥ ರಥದಲ್ಲಿ ನೀನು ಕುಳಿತುಕೊಂಡು ನಮ್ಮ ಶೋಣಿತಾ ನಗರಿಗೆ ಬರಬೇಕು. ನಮ್ಮನ್ನೆಲ್ಲ ಉದ್ಧರಿಸಬೇಕು. ಈ ರಕ್ತ ಬೀಜಾಸುರನ ಭಕ್ತಿ ಉಳಿದು ಬರಬೇಕು. ತಾಯಿಯೇ ಬರಬೇಕು. ರಕ್ತ ಬೀಜಾಸುರ ಈ ಮೊದಲು ಬಂದವರಿಗಿಂತ ಭಿನ್ನವಾಗಿ ವ್ಯವಹರಿಸುತ್ತಾ ಇದ್ದೀಯ. ನಿನ್ನೊಡೆಯನಾದಂತಹ ಶುಂಭನಿಗೆ ಧೈರ್ಯದ ವಚನವನ್ನು ಹೇಳಿ ಬಂದವನಿದ್ದೀಯ. ಕರೆತರುತ್ತೇನೆ, ಇಲ್ಲವಾದರೆ ನನ್ನ ಶಿರವನ್ನು ಒಪ್ಪಿಸುತ್ತೇನೆ ಎಂಬುದಾಗಿ ಪದಭಾವನವನ್ನು ಸೇರಿಸಿ ನನ್ನನ್ನು ನೋಡಿದ್ದಿ. ನಿನ್ನ ಭುಜ ಶೌರ್ಯ ಕುಂದಿ ಹೋಯಿತೆ. ಅರಮನೆ ಉಳಿದಂತ ನಿನ್ನೊಡೆಯ ಶುಂಭ ನನ್ನ ಹೇಳಿ ಅವನನ್ನು
ಸಮರ್ಪಣೆಯಿಂದ ಜಾರಿ ಕಾರ್ಮೋಡದನ್ನೆಲ್ಲನ್ನು ಹಿಡಿಯುವುದಕ್ಕಾಗಿ ಮುಂದಾದೆಯಾ? ಪತಂಗದ ಬೆನ್ನೇರುವ ಬಯಕೆಯ ನಾನು ಕೈಗೊಂಡಂತಹ ಅಸುರಮೇಧದ ಬಲಿವಶ. ಕಾರಣದಿಂದ ಅನ್ನಯದನುಗುಣವಾಗಿದ್ದು ತಕ್ಕ ಮಾತಿಗೆ ಸರಾಗದಲ್ಲಿ ದೈಹಿಕವಾದಂತಹ ಶಕ್ತಿಯನ್ನು ಆಂತರಿಕವಾದಂತಹ ಭಕ್ತಿಯನ್ನು ಮುಂದಿರಿಸಿಕೊಂಡು ಯುದ್ಧ ಮಾಡುತ್ತಾ ಇದ್ದಾನೆ. ಪರಿಣಾಮದಿಂದ ನನ್ನ ತನುವಿಗೆ ಆಯಾಸ. ಯುದ್ಧ ಮುಂದುವರಿಬೇಕಾಗಿದೆ. ಅದಕ್ಕೆ ಬೇಕಾಗಿ ನನ್ನ ತನುವನ್ನೇ ಆಲೋಚಿಸಿ ಸಪ್ತ ಮಾತೃಕೆಯನ್ನು ಸೃಷ್ಟಿಸಿದ್ದೇನೆ. ಸೋಲಿದ ಭುಜನಪದ ಸೋಲಿದ ರೈತರು ಕೋಟಿ ಸಂಖ್ಯೆಯಲ್ಲಿ ಏನಾಶ್ಚರ್ಯ ಹೋರಾಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ವಜ್ರದ ಗಾಸ ವಜ್ರಾಯುಧದಿಂದ ಹೊಡೆದ ಬಡಿಯಾರು ನಾನೇ ಇಂದ್ರ ನೀನ ಎಲ್ಲ ಒಂದೇ. ಅದೇನು ಪ್ರಯೋಜನ ಇಲ್ಲ. ಅಂಟುರೋಗ ನಿನ್ನ ಅಂಟುರೋಗವನ್ನು ನಿಲ್ಲಿಸದೆ ಹೋದ್ರೆ ನಾನು ರಕ್ತ ಬೀಜಾಸನಲ್ಲ. ಏನು ರಕ್ತ ಬೀಜಾಸನ? ಒಂದು ಬಿಂದು ರಕ್ತ ಈ ಧರಿತ್ರಿಗೆ ಹೋಗಿದ್ರೆ ಪ್ರಾಣ ಹೋಗ್ತದೆ ಅಂತ ಭಾವಿಸಿದ್ಯಾ? ಖಂಡಿತ ಇಲ್ಲ. ನೋಡು ನೋಡು, ನನ್ನ ಜಾತಿಯಲ್ಲಿ ನಾನು ಒಬ್ಬ ಸತ್ರು ಕೂಡ ನನ್ನಂತೆ ಇರುವಂತಹ ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸ ವೀರರು ಹುಟ್ಟಿಕೊಳ್ಳೋದಕ್ಕೆ ಸಾಧ್ಯ ಉಂಟು. ಅದು ಅದು ಹಣೆಯಲ್ಲಿ ಹಿಡಿದುವಂತ ರಕ್ತವನ್ನು ಚೆಲ್ಲಿಬಿಟ್ಟೆ.
ಭಕ್ತಿ ಸೇವೆ ಅಂತ ಆవిಡ ಮಲ್ಲ ತುಳ್ಳ ತಿಪ್ಪಿಗೆ ಯಕ್ಷಗಾನ ಸೇವೆ ಮಂಡ ಭಾರಿ ಪ್ರೀತಿ ಹೊಸ ಇಲ್ಲಿಗ ಟಯರು ದೇವಿ ಮಹಾತ್ಮ ಆಟಗೊಬ್ಬ ಕೋಡಿ ಮಧ್ಯಾಹ್ನ ರಾತ್ರಿ ಅನ್ನದಾನ ಮಾಡ್ತಾರೆ ಲಾಡು ಪಾಯಸ ಭಾರಿ ಆಯ್ತಾರಲ್ಲಿ ಶಕ್ತಿ ದಪ್ಪನ ಸೇವೆ ಭಕ್ತಿ ಮಾಡ್ತಾರೆ ಕೊರ್ಲುಡು ಮಾಡ್ತಾರೆ ಗೌರಿ ಮಾಡ್ತಾರೆ ಬಂಗಾಂಡ ನಂಕ ಬಂಗಾಂಡ್ಲ ಊರು ತಂಪಾಂಡು ಲಕ್ಷಣ ಅವ್ರಿಗೆ ನಾನು ದುಂಬಳ ತಿಪ್ಪಿನ ಸೇವೆ ಭಕ್ತಿ ಮಾಡ್ತಾರೆ ಭಗವತರೆ ಇವರದ ಸುರುತ್ತ ಸೇವೆ ಸೇವಾಕರ್ತೆಗಳ ಭಾಗ್ಯ ಅವಳು ನಾನು ದುಂಬಳ ತಿಪ್ಪಿನ ಸೇವೆ ಭಕ್ತಿ ಮಾಡ್ತಂದ್ರೆ ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಇಂತಹ ವ್ಯವಹಾರ ಬರ್ತಿದ್ದು ಕಷ್ಟ ನಷ್ಟನ ಪರಿಹಾರ ಸೇರಿಗಾರರೇ ಸಕಾಲಕ್ಕೆ ಬರ್ತಾರೆ ಒಳ್ಳೆ ತಿಪ್ಪಿನ ಸೇವೆ ಭಕ್ತಿ ಭಕ್ತಿನ ಮಂತ್ರಿ ಸೇವೆ ತಪ್ಪಿಗೆ ಸಂತೋಷ ಆಗಿ ಸಂತೋಷ ಆಗಿ ನಾನು ತುಂಬ ಸಕಾಲ ಒಳ್ಳೆ ತಿಪ್ಪಿನ ಸೇವೆ ಭಕ್ತಿನ ಮತ್ತೊಂದು ಮೇಲೆ ಮಕ್ಕಳಿಗೆಲ್ಲ ಆಯುಷ್ಯ ಆರೋಗ್ಯ ಭಾಗ್ಯನ ಭಾಗವತರ ಬಳ್ಳವಂಜ ಶ್ರೀನಿವಾಸ ಸುಮಾರು 25 ವರ್ಷದಿಂದ ಉಳ್ಳ ತಿಪ್ಪಿನ ಸೇವೆನ ಭಕ್ತಿನ ಮತ್ತೊಂದು ಬರ್ತಾರೆ ಅಪ್ಪನ ಕಲೆ ಕಾರ್ಣಿಕ ಮೇಳದ ಪ್ರಧಾನ ಭಾಗವತರ ಅವನ ಭಾಗ್ಯೋದಕ್ಕೆ ಬರ್ತಿದೆ ಈ ಬಾರಿ ಊರ್ಲು ಮುದ್ದೆಲ ಬಂಡ ನಾನು ತುಂಬ ಉಳ್ಳ ತಿಪ್ಪಿನ ಸೇವೆನ ಭಕ್ತಿ ಮಾಡ್ಕೊಂಡು ಬಲ್ಲೆ ಹಿರೇಗಡ್ಡೆ ಆರೋಗ್ಯನ ಕೊರತು ಹಿರೇಗಡ್ಡೆ ಪದ್ಯ ಅನ್ಪಾತು ಬಳ್ಳವಂಜ ಶ್ರೀನಿವಾಸ ಪದ್ಯ ಭಾರಿ ಎಡ್ಡೆಗೆ ಅಂತ ಪತ್ತು ಬಾಯಿ ಹಿಂಗಾರ ತಾವು ಸುಧಾ ಸಹಚಾರಿ ಭಾರಿ ಬರಲು ಚೆಂಡೆ ಹೊಟ್ಟಿಯರು ಇವ್ರನ್ನ ಚೆಂಡಗಣ್ಣಗ ಆರೆ ನೆಂಪ ಚಿಪ್ಪಾರ ಕೃಷ್ಣಗೆ ಬಲ್ಲಾಡ್ಬೇಡ ಗುರುಪ್ತ ಸುಮಾರು ವರ್ಷ ಭಕ್ತಿ ಅಂತಂದು ಬರ್ತಾರೆ ಮೇಳದ ಪ್ರಧಾನ ಮಕ್ಕಳಿಗೆ ಅವರ ಬಾಕಿ ಒದಗಿಸಿ ಬರ್ತಿದ್ದೇನೆ ಅವರ ನನದುಂಬಲ ಇವರಿಗೆ ಆರೋಗ್ಯ ಚೆಂಡೆ ಬಾಯಿ ಎಟ್ಟೆಗೆ ಎಂದು ಬಂದು ಬಾಯಿ ಬಾರಿ ಬರಲು ಮದ್ದಳೆ ಹೊಟ್ಟಿಯರು ಕೊಂಚತ್ತು ರಟ್ಟು ಕುಡಕಲ್ಲ ಬುದ್ಧಿಯರು ಇವ್ರನ್ನ ಮದ್ದಳೆ ಗಣ್ಣಗ ಆರನ್ನು ನೆನಪಾಗುದು ಕೆಮ್ಮಣ್ಣು ಆನಂದೇರಿ ಅವಳು ಭಕ್ತಿ ಮಾಡ್ತಿದ್ದ ಸೇವೆ ತಪ್ಪಿಗೆ ಸಂತೋಷ ಪೂರ್ಣಿತರ ಸೀವೇಶನ ನಮ್ಮ ತುಂಬ ಹೊಳ್ಳಂತೆ ಸೇವೆ ಭಕ್ತಿ ಮಾಡ್ಕೊಂಡು ಸೀರೆಗಳ ನಾನು ಬ್ರಹ್ಮ ಸಭೆ ಇರುವಂತ ಕೈ ಸೇರುವಂತೇರು ಪದ್ಮನಾಭ ಉಡುಪೇರು ಒಳ್ಳೆಯರ ರಾಘವೇಂದ್ರ ಒಳ್ಳೆಯರ ಜಯಂತ ಭಟ್ ಒಳ್ಳೆಯರ ಗುತ್ತು ಗುರಿಕರ್ ಆಗ್ಲೇ ಇರುವಂತ ಕೈ ಸೇರುವಂತೇರು ಸಕಾಶ್ ಒಳ್ಳೆಯರ ಕೊಡುಂಗಾಯಿ ಬಾಲಕೃಷ್ಣ ಎಟ್ಕೊಳ್ಳೇರ ಕೂಟು ಕಟ್ಟುವಂತ ಸೇರಿದಿರತ್ತ ಸೇರಿಂಚಿ ಸಭೆ ಮಲ್ಲೆ ಭಗವಂತ ಹುರಿಯವರೆಲ್ಲ ಯಾರು ಮಾಯಗಾರ ಬಂಗು ಕಾಲಕಾರಿ ರಾಶಿಗೆ ಮಳಿಬಾರ್ದು ಸೇರಿಂಚಿ ಭಕ್ತರಿಗೆ ಅಂತ ಉಳ್ಳಾರ ಅನುಗ್ರಹ ಭಾಗವತರೆ ಕಾಲ ನಮ್ಮಾದೀನ ಕಾಲೋದು ನಮ್ಮಾದೀನ ಅಂಚತ್ತ ರಾತ್ರಿ ಬಂದು ಕೆಲವು ಜನ ಆಡೋದು ಇತ್ತಿನ ನಾಳೆ ಇಲ್ಲಡೆ ಹೋಗಿ ನನ್ನ ಅಂದಾಜ ಅక్కడ ಮತ್ತೆ ಇಲ್ಲಡೆ ಹೋಗಿ ಮುಂಬೈ ಮಾಯಗಾರ ಮರ್ಯಾದೆ ಮನೆ ಮಂಚ ಸೇರ್ಬೇಕು ಇಡ್ಲಿ ಸಾಂಬಾರು ಬೇಜಾರಲ್ಲ ಮನೆ ಮಂಚ ಸೇರುವಳಿ ಬೊಂಡ ಮಾಯಗಾರ ಇಡ್ಲಿ ಸಾಂಬಾರು ಆಗುತ್ತೆ ಬೊಂಡ ಸುಮಾರು ವರ್ಷದ ಅನುಭವ ಉಂಟಾಗ ಭಾರಿ ಭಕ್ತಿ ಕೊರೋನಾ ಕೊಂಡ ಸಂತೋಷದ ಕೈಗೊಂಡ್ರೆ ಸಂತೋಷದ ಕೈಗೊಂಡ್ರೆ ಸಂತೋಷ
ತೊಕ್ಕಿದ ಕುದುರೆ ಅಲ್ಲಿ ಸೊಂಟ ತಿರುಗಿಸಿ ನಮ್ಮವರನ್ನೆಲ್ಲ ನಿನ್ನ ಎದೆಯ ಮೇಲೆ ಇಟ್ಟುಕೊಂಡೆಯ ಕೊನೆಗೆ ಒಡೆಯನಿಂದ ಅಪ್ಪಣೆಯನ್ನು ಪಡೆದು ಬಂದವ ಒಳ್ಳೆಯದೇ ಆಯ್ತು. ಯಾರು ಅಂತ ತಿಳ್ಕೊಂಡೆ ನನ್ನನ್ನು ನೀನೇನು ಮಹಾ ನಾನೇ ಅರುಣಾಸುರ. ನಿನ್ನನ್ನು ಕರೆದುಕೊಂಡು ಹೋಗಿ ಕೂಡಿದ್ದೆ? ನನ್ನ ಒಡೆಯನಿಗೆ ಮದುವೆ ಮಾಡುವುದಕ್ಕೆ ಬಂದವ ಹೌದೇ? ಕಾಮದಿಂದ ನನ್ನ ಜೊತೆ ಇದ್ದ. ಸುರದಿ ಕೈ ಎಂತದು ಓ ಎಂತದು? ನಾನು ಇಲ್ಲಿ ಪ್ರಾಣ ಸಂಕಟದಲ್ಲಿದ್ದೇನೆ. ಅವಳು ಚೆನ್ನ ಹೆಮ್ಮಾರಿಯಾಗಿದ್ದಾಳೆ. ಅವಳು ನಾಳೆಗೆ ಸೂಕ್ತ. ದೇವರೇ, ನಾನು ಹೆಣ್ಣು ಅಂತ ಭಾವಿಸಿದ್ದು, ಅವಳು ಹೆಣ್ಣಲ್ಲ ಹೆಮ್ಮಾರಿಯಾಗಿದ್ದಾಳೆ. ಆದ್ರೆ ಏನು ಮಾಡೋದು? ಹುಡುಗಿಯನಿಗೆ ಮಾತು ಕೊಟ್ಟು ಬಂದಿದ್ದೇನೆ, ಅವಳನ್ನು ಕರೆದರ್ತೇನೆ ಅಂತ. ಅವಳನ್ನು ಕರೆದರುವುದು ನನ್ನ ಪ್ರಾಣ. ಯಾವ ನೀನು ದೊಡ್ಡರಾಣ ಹೇಳಿ ನಾನಲ್ಲ. ಆದ್ರೆ ಏನು ಮಾಡೋದು? ಮಾತು ಕೊಟ್ಟು ಬಂದಿದ್ದೆ. ಆದ್ರೂ ಹಾಗೆಯೇ ತೀರಿಸಬೇಕು. ಆದ್ರೆ ನಾನು ಅರುಣಾಸುರ ಏನೆಂಬುದು ಅವಳಿಗೆ ತೋರಿಸಿಕೊಡ್ಬೇಕು. ತೋರಿಸಿಕೊಡ್ಬೇಕಿದ್ರೆ ಈಗ ಆಗುದಿಲ್ಲ. ಶಕ್ತಿ ಏನಿಲ್ಲ, ಎಲ್ಲ ಹೋಯ್ತು. ಶಕ್ತಿ ಇಲ್ಲದ ಕಾರಣ ಅವಳಿಗೆ ನಾನು ಸೋತಿದ್ದೇನೆ. ಹಾಗಾದ್ರೆ ನಾನು ನನ್ನ ಪ್ರಭಾವ ಏನು, ಅರುಣಾಸುರ ಏನೆಂಬುದು ಅವಳಿಗೆ ತೋರಿಸಿಕೊಡ್ಬೇಕಿದ್ರೆ ಶಕ್ತಿಯನ್ನು ಪಡೆಯಬೇಕು. ಇದು ಪ್ರಥಮ. ನೋಡ್ತೇನೆ ನನ್ನ ಶಕ್ತಿ ಏನೆಂಬುದು ಅವರಿಗೆ ತೋರಿಸಿಕೊಡ್ತೇನೆ. ಅಷ್ಟರವರೆಗೆ ಹೊರಬರುತ್ತಾ
ಸಾಮ್ರಾಜ್ಯವನ್ನೆಲ್ಲ ಬಡಿಗೆಯುತ್ತಾ ಮುಂದುವರಿಯುತ್ತಾ ಇರು. ನಿಜ ರಕ್ತದ ಹೊರೆಯನ್ನು ಹರಿಸಿದೆಯಾ? ಹೌದು ನಮ್ಮವರನ್ನೆಲ್ಲ ಸದೆಬಡಿಯುತ್ತಾ ಮುಂದುವರಿದೆಯಾ? ನಿಜ ಎಲ್ಲ ನಾರಿ ಏನು? ಒಂದು ಮಾತು ಹೇಳುತ್ತಾ ಇದ್ದೇನೆ. ಯಾವುದು? ಸಾಮರ್ಥ್ಯವಂತರಾದಂತಹ ಶುಂಭಧಾಮಗಳಿಂದ ಮುಂದೆ ಬಂದು ನಿಂತಿದ್ದಾರೆ. ಇದು ನಿನ್ನಲ್ಲಿ ಭವಿಷ್ಯ ಉಂಟೆಂದರೆ ಒಂದು ನಿನ್ನ ದಾರಿ ನಿರೀಕ್ಷೆಯಲ್ಲಿದ್ದವಳು ನಾನು. ಸಂತೋಷ. ನಾನು ಕೈಗೊಂಡಂತ ಧರ್ಮ ಎತ್ತುವ ಗೋಡೆಯ ಬಳಿ ಹಸು ಉಳಿದಿರುವವ ನೀನಪ್ಪ. ನಿನ್ನ ಎದೆ ಶುಂಭದಿ ಧನುಜರ ಕೊಂದು ಕುಂಭಿನಿ ಭಾರತ ಗಾರವರೇನು ರಂಭಾಯು ಕ್ಷಣದಂಬವ ಸಲಗಿದೆ ಸಂಭ್ರಮದಾರತಿ ಬೆಳಗಿದರು ಶೋಭಾನೆ ಶುಂಭಾನಿ ಶುಂಭಾಸಗಿ ಈ ಚಂದವನ್ನು ಕಾಣುತ್ತಾ ನಾವು ಧನ್ಯರಾದೆವು ತಾಯೇ ಧನ್ಯರಾದೆವು. ಕಳ್ಳೆಯ ಸುರನಾಥ ದೈತ್ಯರ ರಂಗವರು ಸಂಭ್ರಮದಲ್ಲಿಯೇ ಭೂಮಂಡಲಕ್ಕೆ ಕೆಳಗಿದ್ದಾಗ ವಲ್ಲಭನಾಗಿ ಪಾಪರಾಯುಗಳೊಳಗೆ ಬಂದು ಶ್ರೀಪತಿಗೆ ಸಹಮವೇನಿಸಿದ ಜಗನ್ಮಾತೆ ಧನ್ಯರಾದೆವು ತಾಯೇ. ದೈತ್ಯರ ರುಂಡವನ್ನು ಧರೆಯಲ್ಲಿ ಚೆಂಡಾಡುತ್ತಾ ಚಂದವನ್ನು ಕಣ್ಣ ತುಂಬ ಕಂಡೆಯಲ್ಲ. ಈಗಲಾದರೂ ನಿನ್ನ ಬಾಲಿಗೆ ಆನಂದವಾಯಿತು ತಾನೆ. ಸಂತೋಷವಾಯಿತು. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ನಾಕದ ಪೀಠವನ್ನು ನಿನ್ನ ಪಾಲಿಗೆ ಅನುಗ್ರಹಿಸಿದ್ದೇನೆ. ಸಂತೋಷದಿಂದ ನಾಕವನ್ನೇರಯ್ಯ. ಧನ್ಯರಾದೆ ತಾಯೇ.